ಯಾದಗಿರಿ ಜಿಲ್ಲಾ ಕ್ರೀಡಾಂಗಣ ಇಲ್ಲಿಗೆ ಅನುದಾನ ಬಂದರೂ ಕೂಡ ಅದು ಅಧೋಗತಿಯ ಪರಿಸ್ಥಿತಿಯಲ್ಲಿದೆ. ಯಾಕೆ ನಿರ್ಲಕ್ಷ್ಯ ಅಂತ? ಅನುದಾನ ಬಂದಿದೆ, ಹಂಗಿದ್ರೂ ಕಳಪೆ ಕಾಮಗಾರಿ ಮಾಡೋದು. ಯಾಕೆ ಕಳಪೆ ಕಾಮಗಾರಿ? ದುಡ್ಡು ಸೇವ್ ಮಾಡ್ಕೊಂಡು ಅವ್ರ ಜೇಬು ತುಂಬಿಸ್ಕೊಳಕ ಹೀಗನ್ನೋ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಜನ. ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಕಾಮಗಾರಿಗೆ, ಆದರೆ ಆ ಕಾಮಗಾರಿ ಅಪೂರ್ಣ ಮತ್ತು ಕಳಪೆ. ಇದು ಯಾದಗಿರಿ ನಗರದಲ್ಲಿರುವಂಥ ಜಿಲ್ಲಾ ಕ್ರೀಡಾಂಗಣದ ಕತೆ ಮತ್ತು ವ್ಯತೆ. ಸ್ಟೇಡಿಯಂನ ಅಭಿವೃದ್ಧಿ ಮಾಡ್ತೀವಿ ಅಂದ ತಕ್ಷಣ ಎಲ್ಲರೂ ಖುಷಿಯಾದ್ರು, ಆದರೆ ಹೆಸರಿಗಷ್ಟೇ. ಸ್ಟೇಡಿಯಂ ಅಭಿವೃದ್ಧಿ ಅನ್ನುವಂಥ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಆಗ್ತಾ ಇದೆ. ಯಾವುದೇ ಸೌಕರ್ಯ ಇಲ್ಲ, ಯಾವುದೇ ಸೌಕರ್ಯನೇ ಇಲ್ಲದೆ ಅಥ್ಲೆಟಿಕ್ಸ್ ಕ್ರೀಡಾಪಟುಗಳು ಪರದಾಡ್ತಾ ಇದ್ದಾರೆ. ಶೌಚಾಲಯದ ವ್ಯವಸ್ಥೆ ನೆಟ್ಟಗಾಗಿಲ್ಲ. ಸ್ವಲ್ಪ ವರ್ಷಗಳಲ್ಲಿ ಬಿರುಕು ಬಿಟ್ಟುಬಿಟ್ಟಿದೆ ಯಾದಗಿರಿಯ ನೂತನ ಕ್ರೀಡಾಂಗಣ. ಇದು ನಿಮ್ಗೆ ಅನ್ಸುತ್ತಾ ನೂತನ ಕ್ರೀಡಾಂಗಣ ಅಂತ? ಬೆರಳೆಣಿಕೆಯಷ್ಟು ವರ್ಷ ಆಗಿರೋದು 2-3 ವರ್ಷ ಆಯ್ತೇನೋ ಅಷ್ಟೇ. ಲಾಂಗ್ ಜಂಪು, ರನ್ನಿಂಗ್ ಟ್ರ್ಯಾಕ್ನಲ್ಲೂ ಕೂಡ ಕಳಪೆ ಕಾಮಗಾರಿ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಕನಿಷ್ಠ ಶೌಚಾಲಯವೂ ಕೂಡ ಇಲ್ಲ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾನ ಮರ್ಯಾದೆ ಹರಾಜಾಕ್ಬಿಟ್ರು ಅಂತ ಯಾದಗಿರಿಯ ಈ ಒಂದು ಕ್ರೀಡಾಂಗಣದ ಹೆಸರಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, ಕಳಪೆ ಕಾಮಗಾರಿ ಮಾಡಿ ಕ್ರೀಡಾಂಗಣ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಮರ್ಯಾದೆ ಎಲ್ಲವನ್ನೂ ಹರಾಜಾಕ್ಬಿಟ್ರಲ್ಲ ಅಂತ. ಶರತ್ತು ಏನಂದ್ರೆ ಕೋಟಿ ಅನುದಾನ ಖರ್ಚು ಮಾಡಿದ್ರು ಕೂಡ ಜಿಲ್ಲಾ ಕ್ರೀಡಾಂಗಣದ ಗತಿ ಅಧೋಗತಿ ಆಗಿರ್ತಕ್ಕಂಥದ್ದು. ಏನಂದ್ರೆ ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ಖರ್ಚು ಮಾಡಿ ಏನಂದ್ರೆ ಜಿಲ್ಲಾ ಕ್ರೀಡಾಂಗಣವನ್ನು ಕೂಡ ನಿರ್ಮಾಣ ಮಾಡಿದ್ರೆ, ಅದು ಎಲ್ಲೋ ಒಂದ್ ಕಡೆ ಬರೀ ದುಡ್ಡು ಹೊಡೆಯಲು ಕೂಡ ಏನಂದ್ರೆ ಇಂತ ಒಂದು ಅಭಿವೃದ್ಧಿ ಕಾಮಗಾರಿ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತದೆ. ಏನಂದ್ರೆ ಸ್ಟೇಡಿಯಂ ಸುತ್ತಲೂ ಕೂಡ ಈಗಾಗಲೇ ಬೆರುಕು ಬಿಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸ್ಟೇಡಿಯಂ ಹೆಸರಲ್ಲಿ ಏನಂದ್ರೆ ಅಲ್ಲಲ್ಲಿ ನಾವು ಅಭಿವೃದ್ಧಿ ಮಾಡಿದೀವಿ ಅಂತ ಕೂಡ ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಅಲ್ಲಿ ಯಾವುದೇ ಒಂದು ಕೆಲಸ ಕೂಡ ಏನಂದ್ರೆ ಪೂರ್ಣ ಗತಿಯಲ್ಲಿ ಕೂಡ ಇನ್ನೂ ಮಾಡೇ ಇಲ್ಲ. ಹಾಗಾಗಿ ಏನಂದ್ರೆ ಅಥ್ಲೆಟಿಕ್ಸ್ ಕ್ರೀಡಾಪಟುಗಳಿಗೆ ಮೂಲಭೂತ ಸೌಕರ್ಯ ಮತ್ತು ಅಲ್ಲಿರ್ತಕ್ಕಂಥ ವಾಯು ವಿಹಾರಗಳಾಗಿರ್ಬೋದು, ಮತ್ತೆ ವಾಕಿಂಗ್ ಮಾಡೋರಾಗಿರ್ಬೋದು, ಇನ್ನಿತರ ಬೇರೆ ಬೇರೆ ಜನರು ಕೂಡ ಆ ಒಂದು ಸ್ಥಳಕ್ಕೆ ಬಂದು ವಾಕಿಂಗ್ ಮಾಡ್ತಾರೆ. ಅವ್ರಿಗೆಲ್ರಿಗೂ ಕೂಡ ಏನಂದ್ರೆ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಒಂದು ಶೌಚಾಲಯ ಕೂಡ ಗತಿ ಇಲ್ಲ ಎಂಬ ಪ್ರಶ್ನೆ ಕೂಡ ಈಗ ಬಂದಿರ್ತಕ್ಕಂಥದ್ದು. ಏನಂದ್ರೆ ಸ್ಟೇಡಿಯಂ ಹೆಸರಲ್ಲಿ ಇಷ್ಟೆಲ್ಲಾ ಕೋಟ್ಯಾಂತರ ರೂಪಾಯಿ ಅನುದಾನ ದುರ್ಬಳಕೆ ಆದ್ರೂ ಕೂಡ ಒಂದೇ ಒಂದು ತನಿಖೆ ಕೂಡ ಆಗಿಲ್ಲ. ಅದರ ಜೊತೆಗೆ ಏನಂದ್ರೆ ಜಿಲ್ಲಾ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಾವು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ನಾವೇನ್ ಮಾಡಕ್ಕಾಗುತ್ತೆ, ಕಾಮಗಾರಿ ಮಾಡದೇನೆ ಗುತ್ತಿಗೆದಾರರು ಬಿಲ್ ತಗೊಂಡಿದ್ದಾರೆ, ಇದು ನಾವು ಹೆಲ್ಪ್ಲೆಸ್ ಆಗಿದೀವಿ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ ಈ ರೀತಿಯಾಗಿ ಹಣ ದುರ್ಬಳಕೆ ಹೊಡೆದ್ರು ಕೂಡ ಯಾಕೆ ಇವರು ಪ್ರಶ್ನೆ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ರನ್ನಿಂಗ್ ಟ್ರ್ಯಾಕ್ ಆಗಿರ್ಬೋದು, ಲಾಂಗ್ ಜಂಪ್ ಮಾಡುವ ಸ್ಥಳ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಕಳಪೆ ಕಾಮಗಾರಿ ಮಾಡಿ ಅಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ಕಲ್ಪಿಸಿರ್ಲಿಕ್ಕಿಲ್ಲ. ಹೀಗಾಗಿ ಜನರಿಗೆ ಬಹಳ ಸಂಕಷ್ಟದ ಸ್ಥಿತಿ ಕೂಡ ಅಲ್ಲಿ ತಂದೊಡ್ಡಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.